ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ರಾಜನೀತಿ ನಿರ್ದೇಶಕ ತತ್ವಗಳು 4ನೇ ಭಾಗ 36ರಿಂದ 51ನೇ ವಿಧಿಯವರೆಗೆ ಇರ್ತಕ್ಕಂಥದ್ದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮೂಲಭೂತ ನಿಯಮ ನೀತಿಗಳನ್ನು ಮತ್ತು ಕಾನೂನುಗಳನ್ನು ರಚಿಸುವಾಗ ಪಾಲಿಸಬೇಕಾದ ಆದರ್ಶಗಳಾಗಿವೆ. ಇವು ರಾಷ್ಟ್ರದ ಆಡಳಿತದಲ್ಲಿ ಮೂಲಭೂತ ನಿಯಮಗಳು ಮತ್ತು ಕಾನೂನುಗಳನ್ನು ಮಾಡುವಾಗ ಮೂಲಭೂತವಾಗಿದೆ. ಇವುಗಳನ್ನು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಸುಖಿ ರಾಜ್ಯ, ಕಲ್ಯಾಣ ರಾಜ್ಯ, ವೆಲ್ಫೇರ್ ಸ್ಟೇಟ್ ಅಂತೇಳಿ ಇವುಗಳನ್ನು ಕರೀತಕ್ಕಂಥದ್ದು. ಇವುಗಳು ನ್ಯಾಯರಕ್ಷಿತವಾಗಿರುವುದಿಲ್ಲ. ಪ್ರಜೆಗಳಿಗೆ ಆರ್ಥಿಕ, ಸಾಮಾಜಿಕ, ರಾಜಕೀಯ ನ್ಯಾಯವನ್ನು ದೊರಕಿಸುವ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು. ಇದು 3 ತತ್ವಗಳನ್ನು ಒಳಗೊಂಡಿದೆ. ಅದರಲ್ಲಿ ಸಮಾಜವಾದಿ ತತ್ವ, ಗಾಂಧಿ ತತ್ವ, ಅದೇ ರೀತಿಯಾಗಿ ಉದಾರವಾದಿ ತತ್ವ. ಸಮಾಜವಾದಿ ತತ್ವದಲ್ಲಿ 38ನೇ ವಿಧಿ, 39ನೇ ವಿಧಿ, 39A ವಿಧಿ, 41, 42, 43, 43A ವಿಧಿ, 47 ವಿಧಿಗಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಗಾಂಧಿ ತತ್ವದಲ್ಲಿ 40ನೇ ವಿಧಿ, 43ನೇ ವಿಧಿ, 43B ವಿಧಿ, 46ನೇ ವಿಧಿ, 47ನೇ ವಿಧಿ, 48ನೇ ವಿಧಿ ಇರ್ತಕ್ಕಂಥದ್ದು. ಉದಾರವಾದಿ ತತ್ವಗಳಲ್ಲಿ 44, 45, 48, 48A, 49, 50, 51. ಅದೇ ರೀತಿಯಾಗಿ ಇವು ಸಕಾರಾತ್ಮಕವಾಗಿದ್ದು ಸರ್ಕಾರವು ಕೆಲವು ಕರ್ತವ್ಯಗಳನ್ನು ಮಾಡಬೇಕೆಂದು ಸೂಚಿಸುತ್ತದೆ. ಮೂಲಭೂತ ಹಕ್ಕುಗಳು ನಿಷೇಧಾತ್ಮಕವಾಗಿದ್ದು ಸರ್ಕಾರ ಕೆಲವು ಕರ್ತವ್ಯಗಳನ್ನು ಮಾಡದಂತೆ ನಿಷೇಧಿಸುತ್ತದೆ. 36ನೇ ವಿಧಿ ರಾಜ್ಯ ಎಂಬ ಪದದ ಅರ್ಥವನ್ನು ತಿಳಿಸತಕ್ಕಂಥದ್ದು. ಹಾಗೂ 37ನೇ ವಿಧಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಜಾರಿ ಮಾಡದಿದ್ದಲ್ಲಿ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಾರದೆಂದು ತಿಳಿಸತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ 38ನೇ ವಿಧಿ ಜನತೆಯ ಕಲ್ಯಾಣವನ್ನು ಪ್ರತಿನಿಧಿಸುವುದು. 39A ವಿಧಿ ಸಮಾನ ನ್ಯಾಯವನ್ನು ಪ್ರೋತ್ಸಾಹಿಸುವುದು ಮತ್ತು ಬಡವರಿಗೆ ಉಚಿತ ಕಾನೂನು ನೆರವು ನೀಡುವುದು. 39ನೇ ವಿಧಿ 39A ವಿಧಿ ಪ್ರತಿಯೊಬ್ಬ ಪೌರನಿಗೆ ಜೀವನಾವಶ್ಯಕ ವಸ್ತುಗಳು ದೊರಕುವಂತೆ ಮಾಡುವುದು. 39B ವಿಧಿ ಸಮುದಾಯದ ಭೌತಿಕ ಸಂಪನ್ಮೂಲಗಳನ್ನು ಎಲ್ಲರ ಒಳಿತಿಗಾಗಿ ಸಮಾನವಾಗಿ ಹಂಚಿಕೆಯಾಗುವಂತೆ ನೋಡಿಕೊಳ್ಳುವುದು. 39C ವಿಧಿ ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳು ಕೇಂದ್ರೀಕೃತವಾಗದಂತೆ ತಡೆಗಟ್ಟುವುದು. ಅದೇ ರೀತಿಯಾಗಿ 39D ವಿಧಿ ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದು. 39E ವಿಧಿ ಕಾರ್ಮಿಕ ಮತ್ತು ಮಕ್ಕಳ ಆರೋಗ್ಯ ಹಾಗೂ ಶಕ್ತಿಯನ್ನು ಬಲವಂತಪೂರ್ವಕವಾಗಿ ದುರುಪಯೋಗವಾಗದಂತೆ ರಕ್ಷಿಸುವುದಾಗಿದೆ. ಅದೇ ರೀತಿಯಾಗಿ 39F ವಿಧಿ ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಅವಕಾಶ ನೀಡುವುದು. 40ನೇ ವಿಧಿ ವೆರಿ ಇಂಪಾರ್ಟೆಂಟ್, ಗ್ರಾಮ ಪಂಚಾಯಿತಿಗಳ ಸ್ಥಾಪನೆಗೆ ಬಗ್ಗೆ ಅವಕಾಶ ಕೊಟ್ಟಿರತಕ್ಕಂಥದ್ದು. ಅದೇ ರೀತಿಯಾಗಿ 41ನೇ ವಿಧಿ ಅಂಗವಿಕಲರಿಗೆ, ವೃದ್ಧರಿಗೆ, ದುರ್ಬಲರಿಗೆ ಸಾರ್ವಜನಿಕ ನೆರವನ್ನು ನೀಡುವುದು. 42ನೇ ವಿಧಿ ಮಹಿಳೆಯರಿಗೆ ಹೆರಿಗೆ ರಜೆ ನೀಡುವುದು. ಕೆಲಸದ ಸ್ಥಳದಲ್ಲಿ ಸೂಕ್ತ ಮಾನವೀಯ ವಾತಾವರಣ ಕಲ್ಪಿಸುವುದು. 43ನೇ ವಿಧಿ 43A ವಿಧಿ ಕೈಗಾರಿಕಾ ಆಡಳಿತ ವ್ಯವಸ್ಥೆಯಲ್ಲಿ ಕೆಲಸಗಾರರ ಭಾಗವಹಿಸಿಕೆ. 43B ವಿಧಿ ಸಹಕಾರಿ ಸಂಘಗಳನ್ನು ಸ್ಥಾಪಿಸಲು ಅವಕಾಶ. 44ನೇ ವಿಧಿ ಏಕರೂಪ ನಾಗರಿಕ ಸಮಿತಿಯನ್ನು ತಿಳಿಸುತ್ತದೆ. ಇತ್ತೀಚೆಗೆ ಉತ್ತರಾಖಂಡ ರಾಜ್ಯವು ಕೂಡ ಜಾರಿಗೆ ತಂದಿದೆ. 45ನೇ ವಿಧಿ ವೆರಿ ಇಂಪಾರ್ಟೆಂಟ್, ಇದು 0 ರಿಂದ 6 ವರ್ಷದ ಮಕ್ಕಳಿಗೆ ಪೂರ್ವ ಮತ್ತು ಪ್ರಾಥಮಿಕ ಶಿಕ್ಷಣವನ್ನು ನೀಡುವುದು. 46ನೇ ವಿಧಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಇತರ ಮತ್ತು ಕೆಲವು ವರ್ಗಗಳ ಶೈಕ್ಷಣಿಕ ಆರ್ಥಿಕ ಶಕ್ತಿಯ ರಕ್ಷಣೆ ಮಾಡತಕ್ಕಂಥದ್ದು. 47ನೇ ವಿಧಿ ಪೌಷ್ಟಿಕ ಆಹಾರ ಮತ್ತು ಉತ್ತಮ ಆರೋಗ್ಯ ಒದಗಿಸುವುದು, ಮದ್ಯಪಾನ ನಿಷೇಧ ಮಾಡತಕ್ಕಂಥದ್ದಾಗಿದೆ. 48ನೇ ವಿಧಿ ಕೃಷಿ ಮತ್ತು ಪಶುಸಂಗೋಪನೆ, ಗೋಹತ್ಯೆ ನಿಷೇಧ. 48A ವಿಧಿ ಪರಿಸರ ಸಂರಕ್ಷಣೆ ಮತ್ತು ವನ್ಯಜೀವಿಗಳ ರಕ್ಷಣೆ. 49ನೇ ವಿಧಿ ರಾಷ್ಟ್ರೀಯ ಮಹತ್ವವುಳ್ಳ ಸ್ಮಾರಕ ಸ್ಥಳ ಮತ್ತು ವಸ್ತುಗಳ ರಕ್ಷಣೆ. 50ನೇ ವಿಧಿ ನ್ಯಾಯಾಂಗವನ್ನು ಕಾರ್ಯದಿಂದ ಪ್ರತ್ಯೇಕಿಸುವುದು. 51ನೇ ವಿಧಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು. 42ನೇ ವಿಧಿ ತಿದ್ದುಪಡಿಯಲ್ಲಿ 4 ಹೊಸ ರಾಜ್ಯಗಳ ನಿರ್ದೇಶಕ ತತ್ವಗಳು ಅಂದರೆ 39F, 39A, 43A ಮತ್ತು 48Aಗಳನ್ನು ಸೇರಿಸಲಾಯಿತು. ರಾಜನೀತಿ ನಿರ್ದೇಶಕ ತತ್ವಗಳ ಹೇಳಿಕೆಗಳು ನೋಡೋದಾದರೆ, ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ವಿನೂತನ ಲಕ್ಷಣಗಳು. ನೋವೆಲ್ ಫ್ಯೂಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಂದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಬ್ಯಾಂಕ್ ಚೆಕ್ಗೆ ಹೋಲಿಕೆ ಮಾಡಿದವರು KT ಶಾ ಅವರು.